ಥ್ಯಾಂಕ್ ಯು ಸೋ ಮಚ್. ನಿನ್ನೆಯಿಂದಲೂ ಕೂಡ ಪ್ರಯಾಗ್ರಾಜ್ನಲ್ಲಿ ಯಾರೆಲ್ಲ ಇದ್ದಾರೆ ಕನ್ನಡಿಗರು ವಿಶೇಷವಾಗಿ ಅವರೆಲ್ಲರನ್ನು ಕೂಡ ನಾವು ಮಾತನಾಡಿಸ್ತಾ ಇದ್ವಿ. ಈಗ ಹೊಸದುರ್ಗದ ಕುಂಚಿಟಿಗ ಮಠದ ಡಾಕ್ಟರ್ ಶಾಂತವೀರ ಸ್ವಾಮೀಜಿ ಅವರು ಪ್ರಯಾಗ್ರಾಜ್ನಿಂದಲೇ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಸ್ವಾಮೀಜಿ, ತಾವೆಷ್ಟು ದಿನ ಆಯ್ತು ಪ್ರಯಾಗ್ರಾಜ್ ಹೋಗಿ ಅಲ್ಲಿ ಅಮೃತ ಸ್ನಾನವನ್ನ ಮುಗಿಸಿ ಬಂದಿದ್ದೀರಿ ಅಂತ ಅನ್ಕೊಳ್ತೀನಿ. ಅಮ್ಮ ನಮಸ್ಕಾರ. ನಾವು ಕಳೆದ 3 ದಿನದಿಂದ ಇಲ್ಲೇ ತಂಗಿದ್ದೇವೆ. ನಿನ್ನೆ ಬೆಳಗ್ಗೆ 6:30 ಹೋಗಿ 7:00 ನಮ್ದಲ್ಲೇ ಶಾಹಿ ಸ್ನಾನ ಮಾಡಿದ್ವಿ. ಮಾತಾಡಿ ಸ್ವಾಮೀಜಿ, ಕೇಳಿಸ್ತಾ ಇದೆ. 7:30 ಶಾಹಿ ಸ್ನಾನ ಮಾಡ್ಕೊಂಡು ಬಂದ್ವಿ. ಯಾವುದೇ ಗದ್ದಲ ಇರ್ಲಿಲ್ಲ, ಸ್ವಲ್ಪ ನೂಕಾಟ ತಳ್ಳಾಟ ಇತ್ತು. ಕೋಟ್ಯಾಂತರ ಜನ ಬಂದಿರೋದ್ರಿಂದ ಜನಗಳ ಆತುರತೆಯಿಂದ ಈ ಅವಘಡ ಆಗ್ತಿದೆ ಹೊರತು ಸರ್ಕಾರ ತುಂಬಾ ಚೆನ್ನಾಗಿ ಎಲ್ಲ ಕಡೆಗೂ ಡ್ರೆಸ್ಸಿಂಗ್ ರೂಮು, ಟಾಯ್ಲೆಟ್ ರೂಮು, ಕುಡಿಯಕ್ ನೀರು, ಎಲ್ಲ ಅಖಾಡಗಳು, ಆಶ್ರಮಗಳು, ದಾನಿಗಳು, ಭಕ್ತಾದಿಗಳಿಗೆ ಪ್ರಸಾದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಚಾಕ್ಲೇಟು, ಸ್ವೀಟು ಎಲ್ಲವನ್ನು ಕೊಡ್ತಾ ಇದ್ದಾರೆ. ಆದ್ರೆ ಜನಗಳಿಗೆ ಎಲ್ಲಿ ಅಮಾವಾಸ್ಯೆ ಸ್ನಾನ ಬೇಗ ಮಾಡ್ಬೇಕು ಅನ್ನೋ ಆತುರಕ್ಕೆ ಬಿದ್ದು ಒಬ್ರ ಮೇಲೆ ಒಬ್ರು ಬೀಳುವಂತ ಪ್ರಯತ್ನ ಆಗ್ತಾ ಇದೆ ಹೊರತು ಈಗೆಲ್ಲ ವ್ಯವಸ್ಥೆ ಕಂಟ್ರೋಲ್ ಆಗಿದೆ. ತುಂಬಾ ಚೆನ್ನಾಗಿ ಜನ ಬಂದೋಗ್ತಾ ಇದ್ದಾರೆ. ನಾವು ನಿನ್ನೆ ಇಡೀ ದಿನ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 9:15 ಸುಮಾರು 25 ಕಿಲೋಮೀಟರ್ ಪಾದಯಾತ್ರೆ ಮಾಡಿದ್ವಿ. ಎಲ್ಲೂ ಯಾವ ಸಮಸ್ಯೆಗೂ ಈಗ ಸದ್ಯಕ್ಕೆ ಇಲ್ಲಮ್ಮ. ತಾವು ಎಷ್ಟು ಜನ ಸೇರ್ಕೊಂಡು ಹೋಗಿದ್ರಿ ಸ್ವಾಮೀಜಿ? ಸೊ ಎಲ್ಲರೂ ಕೂಡ ಆರಾಮಾಗಿದ್ದೀರಿ, ಸೇಫ್ ಆಗಿದ್ದೀರಿ? ತಾವು ಅನ್ಕೊಂಡಿದ್ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಅಲ್ಲಿ ಆಗ್ತಾ ಇದೆ? ಅಮ್ಮ ಎಲ್ಲವೂ ಚೆನ್ನಾಗಿದ್ದಾವೆ. ಯಾವುದೇ ಅಖಾಡದಲ್ಲಿ ಹೋದ್ರೆ ಭಜನೆ ನಡೀತಾ ಇದೆ, ಪ್ರಸಾದ ನಡೀತಾ ಇದೆ. ಅಲ್ಲಿ ನಿಮ್ಗೆ ಹೋದ್ರೆ ಪಾನಕ ಕೊಡ್ತಾರೆ, ಊಟ ಕೊಡ್ತಾರೆ. ಯಾವ ಸಮಸ್ಯೆಗಳು ಇಲ್ಲಿ ಇಲ್ಲಮ್ಮ. ಎಲ್ಲಾ ಸಮಸ್ಯೆಗಳು ಸುಮ್ನೆ ಹೇಳ್ತಿರೋದು. ನಿನ್ನೆ ಮಧ್ಯೆ ರಾತ್ರಿ 3 ಗಂಟೆಯಿಂದ 6 ಗಂಟೆ ಒಳಗಾದಂತ ಒಂದು ಘಟನೆ ಬಿಟ್ರೆ ಈಗ ಎಲ್ಲವೂ ಸುಸೂತ್ರವಾಗಿದ್ದಾವೆ. ಎಲ್ಲವೂ ತುಂಬಾ ಚೆನ್ನಾಗಿ ನಡ್ಕೊಂಡು ಹೋಗ್ತಿದಾವೆ. ಯಾವ ಸಮಸ್ಯೆನೂ ಇಲ್ಲ. ನಾವು ಕಾಗಿನೆಲೆ ಜಗದ್ಗುರುಗಳು, ನಮ್ಮ ಭಗೀರಥ ಪೀಠ ಸ್ವಾಮೀಜಿಯವರು ಸೇರಿದಂತೆ ಕರ್ನಾಟಕದ 100 ಸಾಧುಗಳು ಇಲ್ಲಿದ್ದಾರೆ. ಲಕ್ಷಾಂತರ ಜನ ಭಕ್ತರುಗಳಿದ್ದಾರೆ. ಬೆಂಗಳೂರಿಂದ ಟೆಕ್ಕಿಗಳೆಲ್ಲ ಬಂದಿದ್ದಾರೆ. ನಾವಲ್ಲಿ ಪಾದಯಾತ್ರೆ ಹೋದಾಗ ಎಲ್ಲರೂ ಸಿಕ್ಕಿದ್ರು. ಪ್ರತಿಯೊಬ್ರು ಕೂಡ ನಾಗ ಸಾಧುಗಳನ್ನು ಭೇಟಿ ಮಾಡೋದಿರ್ಬೋದು. ವಿಶೇಷವಾಗಿ 8-10 ವರ್ಷದಿಂದ ಕೂತಿಲ್ದೆ ನಿಂತಿರುವಂತ ಸಾಧುಗಳು, ಅದ್ಭುತವಾದಂತ ಸಾಧು ಸಂತರು ಇಲ್ಲಿ ಬಂದಿದಾರಮ್ಮ. ಹಾಗಾಗಿ ಯಾವ ಸಮಸ್ಯೆನೂ ಇಲ್ಲ. ಬಂದಂತ ಭಕ್ತರು ಏನ್ ಸ್ವಲ್ಪ ನಡಿಬೇಕಾಗುತ್ತೆ. ಎಲ್ಲ ಕಡೆ ಬ್ಯಾರಿಕೇಡ್ ಹಾಕಿರೋದ್ರಿಂದ ಕಾನೂನು ಸುವ್ಯವಸ್ಥೆಗೋಸ್ಕರ ನಾವೆಲ್ಲರೂ ಕೂಡ ಸ್ವಲ್ಪ ಪಾದಯಾತ್ರೆಯನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿದೆಯಮ್ಮ. ಇಲ್ಲಿ ಯಾವ ಸಮಸ್ಯೆನೂ ಇಲ್ಲ. ಎಲ್ರು ಕೂಡ ಮುಂದಿನ ತಿಂಗಳು 26 ಸಮಯ ಇರೋದ್ರಿಂದ ಸಾವಕಾಶಕ್ಕೆ ಬನ್ನಿ, ಸಮಾಧಾನವಾಗಿ ಬನ್ನಿ. ಗಂಗೆ ಅಲ್ಲೇ ಇರ್ತಾಳೆ, ಎಲ್ಲೂ ಹೋಗಲ್ಲ. ನಿಧಾನಕ್ಕೆ ಸ್ನಾನ ಮಾಡಿದ್ರೆ ಏನು ಸಮಸ್ಯೆ ಇಲ್ಲಿಲ್ಲಮ್ಮ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.